10,000 5,000 ಅಸಲು ಬಡ್ಡಿ ಸೇರಿಸಿ 15 ಲಕ್ಷ ಆಗೈತೆ ನೋಡ್ರಿ ದನಿಯರ. ಅವ ನಾಳೆ ಅಸಲು ಬಡ್ಡಿ ಸೇರಿಸಿ ಕೊಡ್ತೀನಿ ಅಂದ್ರಿ ದನಿ. ಹಾಗಾದರೆ ಈಗ ಬಾಕಿ ಯಾರಿಗೆ ಭಂಡಾರಿ? ನೋಡ್ತೀನಿ ಎಮ್ರಿ ಹನುಮಪ್ಪ 35 ಕೋಟಿ ಇಸ್ಕೊಂಡಿದ್ದಾವ ಬಂದು ಕೊಟ್ಟಂದ್ರ. ಆಮ್ಯಾಗ ಮುಖ್ಯಲಪ್ಪ 2.5 ಕೋಟಿ ಇಸ್ಕೊಂಡಿದ್ದ. ಅವನು ಎಲಿ ಬೆಳಿ ಮಾರಿ ಬಂದು ಕೊಟ್ಟನ. ಬಾ 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 ಅಲ್ಲವ್ವ ಮಲ್ಲವ್ವ ಮತ್ತು ಗುಡ್ಸೆ ಮಳೆ ತಿಪ್ಪಣ್ಣ ಹೊರಗಿರಿಗಿದ್ದ ಅವಗ್ಗ ನೀನು ಎಷ್ಟು ಕೋಟಿ ಗಂಟೆ ಗಂಟೆನ ಬಂದು ಕೊಟ್ಟಾನ. ಗಣ್ಯರ ಬರ್ಬೇಕಾದ ಬಾಕಿ ಎಲ್ಲ ಬಂದೈತ್ರಿ. ಆದ್ರ ಧರ್ಮರಾಜಂದ ಮಾತ್ರ ಕಟ್ಟಬೇಕಾಗೈತ್ರಿ. ದನಿ ಅವ ಕೇಳಕ್ ಹೋದ್ರ ಬೋಳ ಮಾತಾಡೇನ್ರಿ ಅವ್ರ ತಮ್ಮ. ಏನಿಂದಲೇ ತಮ್ಮ ಏಮರ್ಸಿ ನನ್ನ ಮಗನ ಮಾಳ ನನ್ನ ಮಗನ ಅರ್ಸಿ ನನ್ನ ಮಗನ ಹೆಂಗ ನಿಂತ ನೋಡಿ ಸಿರಟ್ಟಿ ಪಾಕಿಸ್ತಾನ ಮ್ಯಾಗ ನಿಂತ ಹೇಳ್ತೀವಿ ಪಾತ್ ನನ್ನ ಮಗ ಹಂಗೆ ನನ್ನ ಮಗ ಯಾರಿಗೆ ಬೈಯುತ್ತಿರುವೆ ಮಗನೇ? ನಿಮಗಲ್ರಿ ಗೆಳೆಯರ ನಾನು ಕೇಳಕ್ ಹೋದಾಗ ನನಗ ಹಿಂಗ ನಿಂತ ನೋಡಂತೇಳಿ ಒಂದ್ ನಮನಿ ತೂಜಿ ಚುಚ್ಚಿದಂಗ ಮಾತಾಡಿದ್ರಿ. ಯಪ್ಪ ಅವ್ರ ತಮ್ಮ ಕಂಠೀರವ ಗೆಳೆಯರ ನಾವು ಸುಮ್ಮನಿರ್ತೀವ್ಯಾ. ಅವ್ರ ಬೂದ್ ಬಂಚಿ ಹೊಲ ಕಟ್ಟಿದ್ರಿ ಜೋಡಿ ಹತ್ತ ಹೊಡ್ಕಂಡ ಬಂದ್ಬಿಟ್ಟಿನ್ರಿ ಏನಲ್ಲಿ. ಶಬಾಸ್ ಭಂಡಾರಿ ಶಬಾಸ್. ಹಾಲೆಂದರೆ ಹೀಗಿರಬೇಕು. ಮಗನ ಕಂಠಿ ನಮಗೆ ಮನ ಬಂದಂತೆ ಮಾತನಾಡಿದೆಯಾ? ಇನ್ನು ಮುಂದೆ ನೋಡು ಈ ಧನರಾಜನ ಕೈ ಚಳಕ ಕಾರುಸ್ಥಾನವನ್ನು. ಸೌಕಾರ ನನ್ನ ಮನೆಗೆ ಬಂದು ನನಗೆಲ್ಲ ಹಚ್ಚಿ ಮಾತನಾಡಿದೆಯಾ? ನಿನಗೆ ಅಷ್ಟರಲ್ಲೇ ತಪ್ಪು ನಿಮ್ಮಪ್ಪ ಮಾಡಿದ ಕೂಡ ನಿನಗೆ ಮಾತನಾಡ್ತಾನೆ ಈ ಕಂಠೀರವ. ಸೌಕರ ಬರೀ ಕಂಠಿ ಅಷ್ಟೇ ಅಲ್ಲ, ಕರ್ನಾಟಕದ ಕೋಟಿಗಳ ಹೃದಯ ರಾಜ್ಯದಲ್ಲಿ ಕಂಗೊಳಿಸುತ್ತಿರುವ ಕನ್ನಡ ಕಂಠೀರವ. ಯಾಕೆ ನನ್ನ ಮನೆಗೆ ಬಂದಿರುವೆ? ಇನ್ನ ನಿಮ್ಮ ಆಳುಗಳು ನಮ್ಮ ತೋರಣಗಳನ್ನು ಹೊಡೆದುಕೊಂಡು ಬಂದಿದ್ದರಂತೆ. ಅವುಗಳನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ. ನಿನ್ನೆ ನಮ್ಮ ಭಂಡಾರಿ ನಿಮ್ಮ ಮನೆಗೆ ಬಂದು ಕೊಂತ ಸಾಲ ಕೊಡುವಂತ ಕೇಳಿದರೆ ಮಾತನಾಡಿದ್ರಂತೆ. ಹೋದ ವರ್ಷ ಮಳೆ ಹೆಚ್ಚಾಗಿ ಬೆಳೆ ಹಾಳಾಯಿತು. ಈ ವರ್ಷ ಮಳೆ ಬೆಳೆ ಕಮುರಿಯಾಯಿತು. ಈ ವರ್ಷ ಬಡ್ಡಿ ಕಟ್ಟುತ್ತೇವೆ, ಬರುವ ವರ್ಷ ಅಸಲ ಬಡ್ಡಿ ಸೇರಿಸಿ ಕೊಡುತ್ತೇವೆ ಅಂದರೆ ಇಲ್ಲ. ಒಟ್ಟರೆ ಅಸಲ ಬಡ್ಡಿ ಈಗಲೇ ಕೊಡಿ, ಇಲ್ಲ ಹೋದರೆ ಮನೆ ಕೀಲಿ ಹಾಕುತ್ತೀನಿ, ಮನೆ ಬಿಟ್ಟು ಹೋಗಂದ ಈ ಬಡ್ಡಿ ಮಗ ಬಂಡೋರಿ. ತಮ್ಮ ಕಂಠೀರವ ಅಲ್ಲಲ್ಲಿ ತಮ್ಮ ವಯಸ್ಸಾದವ ಅಂತೇಳಿ ಎಲುಗುಲ್ಲ ನಾಳಿಗಂತ ಬಲ್ಲಂಗ ಮಾತಾಡಬಾಡಲಿ. ಅಲ್ಲಪ್ಪ ಮಾನ್ಯ ಕಂಪ್ಲೇಂಟ್ ಕೂಡಿಸ್ದಾಗ ಏನು ಹೇಳಿದೀನಿ, 4 ಮಂದಿ ಕೂಡಿಸ್ದಾಗ ಅವ್ರಿಗೆ ನಿಮಗೆ ಕಷ್ಟ ಬೇಕಾದಾಗ ರೊಕ್ಕ ಇಸ್ಕೊಂಡು ಹೋಗ್ತೀರಿ. ಕಷ್ಟ ಬಂದಾಗ ಕನಿಕರಿಂದ ತೋರಿಸಿ ನಮ್ಮ ಗಣ್ಯರು ಹೊಟ್ಟೆನ ಹಾಳು ಕರಗಿಸಿ ಮತ್ತೆ ರೊಕ್ಕ ಇಸ್ಕೊಂಡು ಹೋಗ್ತೀರಿ. ಈಗ ನಮ್ಮ ರೊಕ್ಕ ನಮಗೆ ಕೊಡ್ರಿ ಅಂದ್ರ ದನಿಯರ ಎಷ್ಟು ಸತ್ ನೋಡ್ರಿ ಬಡ ಭಿಕಾರಿಗೆ. ಇನ್ನೊಂದು ಸಾರಿ ಭಿಕಾರಿಯನ್ನು ಕರೆದರೆ ನಿನ್ನ ನಾಯಿನ ಕತ್ತರಿಸಿ ನೋಡ್ರಿ ದನಿಯರ ನಿಮ್ಮದ್ರಿಗೆ ಈ ನಮೂನಿ ಹಾರಾಡ್ತಾನೆ ಈ ಮಗ. ನೀವು ಜೋರ್ ಕರ್ತ ನೀವು ಇಲ್ದಾಗ ಎಷ್ಟನ ಹಾರಾಡಬಾರ್ರಿ ಈ ಮಗ. ಹುಚ್ಚ ನಾಯಿ ಹುಚ್ಚ ನಾಯಿ.
ಇನ್ನೊಂದು ಸಾರಿ ಮಗ ಎಂದು ಮಾತನಾಡಿದರೆ ನಿನ್ನ ತಲೆ ಬಿಚ್ಚಿ ಮಣ್ಣಲ್ಲಿ ಮುಚ್ಚುವೆ ಮಗನೇ. ಏ ಕಂಟಿ, ನನ್ನ ಮುಂದೆ ನಿಂತು ನಮ್ಮ ಬಂಡಾರಿ ಮುಚ್ಚಿ ಬಿಚ್ಚಿನಲ್ಲಿ ಹೇಳ್ತೀವಲ್ಲ, ಎಷ್ಟೊಂದು ಗುಂಡಿಗೆ ಮಗನೇ ನಿನಗೆ ಸರ್ಕಾರ ಎದರಿ ಹೋಗಲು ಏರಿ ನಾಡಲ್ಲ ಹುತ್ತು ಹತ್ತಳ್ಳಿಯ ಅನ್ನಿಯ ಈ ಕಂಠೀರವ ಹೋದರೆ ನಮ್ಮ ತೋರೆತ್ತುಗೊಂದಿಗೆ ಅವನು ಇಲ್ಲಿಂದ ಈ ಕಂಠರ ಕಂಠೀರವ ಏ ಕಂಠಿ, ನಾವು ಕೊಟ್ಟ ಹಣವನ್ನು ಕೊಟ್ಟು ಕರೆದುಕೊಂಡು ಹೋಗಿಬಿಡು ನಿನ್ನ ತೋರೆತ್ತುಗಳನ್ನು. ಇಲ್ಲವಾದರೆ ಈ ಹಂತಕನ ಕೈಯಲ್ಲಿ ಆಗುವೆ ನೀನು ಈ ನಿನ್ನ ಪುಟ ಹೋಗಿ ಬಂದು ಇಲ್ಲವಾದರೆ ಈ ನನ್ನ ಸಮಾಜಕ್ಕೆ ಹಾಳು ಹೋಗೋದು ನಿನ್ನ ಮುಂಡ ಮುಂಡ. ಏನು ಮರೆ ನೀನು ಕೊಡ್ಲಿ ಒಂದು ಏನು ಮಾಡ್ತಿದ್ದೆ ತಂಬರಪ್ಪ ಕುಲ್ಯವಾಗ ಹಿಡಿಸೇನೆ ಏನದನ್ನ ಯಾವ ನಮನೆ ಆಗ್ತೈತೆ ಅಲ್ಲಪ್ಪ. ಸ್ವಲ್ಪ ಸಮಾಧಾನದಿಂದಿರೋ ತಮ್ಮ ಯಾಕೆ ದುಡ್ತೀವಿ? ಏ ಬಂಡೋರಿ, ಅಯ್ಯಪ್ಪ ನನ್ನ ಜೋಡೆತ್ತಗಳನ್ನು ನಿಮ್ಮ ಕಣ್ಣವೇ ಬಿಚ್ಚಿಕೊಂಡು ನನ್ನ ಮನೆಗೆ ಒಯ್ಯುತ್ತೇನೆ. ನಿಮ್ಮಲ್ಲಿ ಕೊಂಡತ್ತನೆ ನಿಂತಿರು ತಡೆಯಿರಿ ನನ್ನನ್ನು. ಅವ್ನು ತೊಡಿ ಹೊಡ್ಕಂದ್ರೆ ನಾನು ತೊಡಿ ಉರಿಯಾಕೈತೆ ನೋಡು. ಬರ್ತೇನೆ ಸಾವುಕಾರ, ಬರ್ತೇನೆ. ಶೌರ್ಯರಿಗೊಂದು ಕಾಲ, ಶೌರ್ಯರಿಗೊಂದು ಕಾಲ. ಹೋಗಲೇ ಕುತ್ತೆ ನೀನು ಏನು ಹೇಳಿಪ್ಪ ನಿನ್ನ ಜೋರ ಕರ್ತಾ ಇಲ್ಲಡ ಅಂದ್ರ ನಮ್ಮ ದನಿಯರು ಇಲಿಗತಿ ನಿಂತಿದ್ರು ನೀವು ಹುಲಿಗತಿ ಅಲ್ಲ. ಬಾಯಿ ತೆಪ್ಪಿ ಹುಲಿ ಹಣ್ಣಕ್ಕೋ ಇಲಿ ಹಾಕಿ ಹುಲಿಗತಿ ನಿಂತಾರ ನಮ್ಮ ದನಿಯರು. ಅವ್ರ ಮುಂದೆ ನೀನು ಇಲಿ ಓದ್ರಿದಂಗೆ ಹೋದಿಲ್ಲ ದನಿಯರ. ನೀವು ಸ್ವಲ್ಪ ಏನಾರ ನನ್ನ ಕಿರ್ಬಳ್ಳಿ ನೀವು ತಿಂದಿದ್ರಿ ಅಂದ್ರ ನಾನು ಹೆಬ್ಬಟ್ಟಿಗೆ ತೂದ್ ಬಿಡ್ತಿದ್ದೆ ಕೂಗಲ ಸ್ವಲ್ಪ ಹೋಗಿ ಬೆಳಂತ ಅವನ್ನ. ಉರಿಬಿದ್ದೀಗ ಹೋಗದಾಗ ನನಗೆ ಮನ ಬಂದಂತೆ ಮಾತನಾಡಿದೆಯಾ ಮಗನೇ? ನನ್ನ ಮನೆಗೆ ಬಂದು ನನ್ನ ಗಂಡಿಂದ ಹಾಕಿದೆಯಾ? ನನ್ನ ಕಣ್ಣೆದುರೇ ನಿನ್ನ ಜೋಡನ್ನು ಹೊಡ್ಕೊಂಡು ಹೋದಿಯಾ? ಅದು ನನಗೆ ಸುತ್ತ ಅವಮಾನ. ಉಳಿಯುತ್ತಿದೆ ಸರ್ವಾಂಗದಲ್ಲಿ ಪರ್ವತ. ನಿಮ್ಮಿಬ್ಬರ ಅಣ್ಣ ತಮ್ಮಂದಿರನ್ನು ಕೊಡುತ್ತೇನೆ ಬೆಂಕಿಗೆ ಆಹುತಿ. ಅಂದಾಗ ಈ ಧನರಾಜನ ಆತ್ಮಕ್ಕೆ ಶಾಂತಿ ಶಾಂತಿ ಶಾಂತಿ. ಭಂಡಾರಿ ಹಾಕು ಇದಕ್ಕೊಂದು ಮಾಸ್ಟರ್ ಪ್ಲಾನ್. ನಾನು ಇರೋದು ಅದಕ್ರಿ ನಿಮ್ ಸೇವೆ ಮಾಡಕ್ಕ. ಯಾಕಂದ್ರೆ ನೋಡ್ರಿ ಇಲ್ಲ ಇದನ್ನ ತರಿಸಿನಿ ಮತ್ ಒಳಗ ಅದನ್ನ ಮಾಡ್ತೀನಿ. ಬರ್ರಿ ನೀವು ಒಳಗೆ ಹೋಗಿ ಕಲ್ಲಂಗದ ಮೇಲೆ ಮಕ್ಕಂದು ಸರಸ ಆಡುವಂದ್ರೆ ಅಂತ ನಾನು ರೊಟ್ಟಿ ಮಾಡ್ತೀನಿ ಅಂತ. ಹಾಗಾದರೆ ನಡಿ ಭಂಡಾರಿ, ಮೊದಲೇ ಹೋಗೋಣ. ರತ್ನ, ಏ ರತ್ನ, ಬೇಗ ಬಾರಿ, ದೇವಸ್ಥಾನಕ್ಕೆ ಹೋಗಲು ಹೊತ್ತಾಗುತ್ತೆ. ನೀವು ಹೆಂಗುಸಿರ ಇಷ್ಟೇ ಹೋಗಿ ಕನ್ನಡ ಮುಂದೆ ನಿಂತರೆ ಮುಗಿಯಿತು. ಹೊರಗೆ ಬರುವ ಪರಿಜ್ಞಾನವಿರಲ್ಲ ನಿಮಗೆ. ನೀವೇನು ಕಡಿಮೆ ಇದ್ದೀರಾ ಹೇಳು?
ಕನ್ನಡಿ ಮುಂದೆ ನಿಂತು ಬಿಟ್ರೆ ಸಾಕು. ಮೀಸೆ ತಿರುವುದೇನು, ತಲೆ ಬಾಚೋದೇನು, ಅಬ್ಬಬ್ಬಬ್ಬ ನೋಡ್ಬೇಕು ನಿಮ್ಮನ್ನ. ಸರಿ ಆಯ್ತು, ಬೇಗ ಬಾ, ಹೊತ್ತಾಯ್ತು. ಆಯ್ತು, ಇರಿ ಒಂದ್ ನಿಮಿಷ. ನೇತ್ರ, ನೇತ್ರ, ನಿನ್ಗೆ ಬಡವೆಗಳನ್ನ ತರ್ಲಿಕ್ಕೆ ಹೋಗಿದ್ದಾರೆ. ನಾವಿಬ್ರು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಮನೆಯಲ್ಲಿ ಒಬ್ಳೇ ಇರ್ತೀಯ, ಜೋಪಾನ. ಸರಿ ಅಕ್ಕ, ಹೋಗಿ ಬನ್ನಿ. ಹೋಗಿ ಬರೋಣ. ಅಮ್ಮ, ನೇತ್ರ, ಬಾಯ್ಲೆ ಬಾರಮ್ಮ ಇಲ್ಲ. ನಾವು ನಿಮ್ಮಕ್ಕ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಸ್ವಲ್ಪ ಮನೆ ಕಡೆ ಹುಷಾರಮ್ಮ, ಆದಷ್ಟು ಹೋಗಿಬಿಡು ಮನೆಗೆ. ಸರಿ ಅಣ್ಣ. ಅತ್ತಿಗೆ ಅತ್ತಿಗೆ ಯಾಕೆ ಮಾವ, ನೀವು ಒಡವೆಗಳ ತರಕ್ ಹೋಗ್ಲಿಲ್ವಾ? ಹೋಗಿದ್ದೇನೆ ಆದ್ರೆ ಮಾರ್ಗದ ಮಧ್ಯದಲ್ಲಿ ಒಡವೆ ಚೀಟಿ ನೆನಪಾಯ್ತು, ಅದಕ್ಕೆ ತಿರುಗಿ ಬಂದಿರುವೆ. ಮನೆಯಲ್ಲಿ ಅತ್ತಿಗೆ ಇಲ್ಲವೇ? ಮಾವ, ಅಕ್ಕ ಮಾವ ಇಬ್ರು ಸೇರಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹೌದಾ, ಸರಿ. ಹಾಗಾದ್ರೆ ಒಳಗಡೆ ಹೋಗಿ ತೆಗೆದುಕೊಂಡು ಬಾ ಆ ಬಂಗಾರದ ಚೀಟಿಯನ್ನು. ಸರಿ ಮಾವ, ಈಗಲೇ ತರ್ತೀನಿ. ನೇತ್ರ, ಹೇಳಿ ಮಾವ. ಒಂದು ಮಾತು ಕೇಳಲಿ. ಅದೇನಂತ ಧಾರಾಳವಾಗಿ ಕೇಳಿ ಮಾವ. ಯಾರು ಇಲ್ಲದ ಹೊತ್ತು ಕೊಡುವನ್ನು ಮುತ್ತು. ನಾನೆಂದು ಹೋಗಿರುವೆ ನಿಮ್ಮ ಪ್ರೀತಿಗೆ ಸೋತು, ನಾನೆಂದಿದ್ರು ನಿಮ್ಮ ಸೊತ್ತು. ಕೊಡುವೆ ಮಾವ ನಿಮ್ಗೆ ಒಂದು ಪ್ರೀತಿಯ ಮುತ್ತು.
ಯಾರು? ನೇತ್ರ, ನಾವು ಚಿಕ್ಕವರಿದ್ದ ಒಂದೇ ಸ್ಕೂಲಿಗೆ ಹೋಗುತ್ತಿದ್ದೆವು. ನಿನ್ನ ಹಲ್ಲಂಚಿನಿಂದ ಕಚ್ಚಿದ ಗಾಯ ಹಚ್ಚೆ ಹಾಕಿದಂತೆ ಬೆಚ್ಚನ ನೆಲೆ ಊರಿದೆ ನನ್ನ ಹೃದಯ ಮಂದಿರದಲ್ಲಿ. ಓಹೋ, ನೀನಾ ವೀರಾಜ್? ಎಸ್ ನೇತ್ರ, ಎಸ್, ಅದೇ ವೀರಾಜ್. ಇರ್ಲಿ, ಇಲ್ಲಿಗೆ ಏಕೆ ಬಂದ್ರಿ? ಬಂದ ಕಾರಣವೇನು? ಕಾರಣ ಕಾರಣವಿಲ್ಲದೆ ಕಂಡ ಕಡೆ ಕಾಲಿಡುವ ವ್ಯಕ್ತಿಯಲ್ಲ ಈ ವೀರಾಜ್. ಹಲೋ ಮಿಸ್ಟರ್ ವೀರಾಜ್, ಬಂದಿದ್ದಾಯ್ತಲ್ಲ, ಈಗ ಸುಮ್ಮನೆ ಬಾಯಿ ಮುಚ್ಕೊಂಡು ಹೊರಟೋಗಿ ಇಲ್ಲಿಂದ. ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಹೆಣ್ಣೆ. ಪ್ರಯಾಣದ ರೂಢಿಯ ಗರುಡಿಯಲ್ಲಿ ನಿನ್ನನ್ನು ಕುರುಡಿಯನ್ನಾಗಿ ಮಾಡಿ ನಿನ್ನೊಂದಿಗೆ ರತಿ ಕ್ರೀಡೆ ಆಡಲು ಬಂದಿದ್ದಾನೆ ಈ ವಿಕೃತ ವೀರಾಜ್. ಲೇ ವೀರಾಜ, ಸುಖ ಆಡಲು ಒಂಟೆಯನ್ನು ಸಿಕ್ಕಿದ್ದ ಅಂತ ಬಂದದ್ದಾದ್ರೆ ಈ ನಿನ್ನ ರುಂಡವನ್ನು ಮುಂಡದಿಂದ ಬೇರ್ಪಡಿಸಲು ಸಿದ್ಧರಾಗಿ ನಿಂತಿದ್ದಾರೆ ಜೋಡು ನನ್ನ ಮಾವಂದಿರು. ಜೋಡಮಾವಂದಿರು ಜೋಡಮಾವಂದಿರು ಅತ್ಯವಾಯಿತು. ಸಾಕ್ಷಾತ್ ಕೈಲಾಸದಿಂದ ಪರಶಿವನೇ ಧರೆಗಿಳಿದು ಬಂದರು. ಇಂದು ನನ್ನ ಕಪಿಮುಷ್ಟಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಬಾರೆ ಬೇಗ ಬಾ. ಯಾರು ಇಲ್ಲದ ಮನೆಯಲ್ಲಿ ಒಬ್ಬಂತೆ ನಾರಿದಂತ ಮೈ ಮೇಲೆ ಎಗರಿ ಬಂದಿದ್ದಾದ್ರೆ ನಿನ್ನ ನರವನ್ನ ಕತ್ತರಿಸಿ ನಾಯಿ ನರಿಗಳಿಗೆ ಉಳಿಸ್ಬೇಕಾಗುತ್ತೆ. ವಿಕೃತ ವೀರಾಜನ ನರ ಲೇ ನಾರಿ, ನರ ಕತ್ತರಿಸಲು ನೀನೇನು ವೀರ ಕಿತ್ತೂರ ರಾಣಿ ಅನ್ನಮ್ಮನ? ಇಲ್ಲ, ಹುಚ್ಚ ಗಂಡನೆ ದೇವರೆಂದು ಪೂಜಿಸಿದ ಹೇಮರಡ್ಡಿ ಮಲ್ಲಮ್ಮನ? ಇಲ್ಲ, ವೀರ ಒಣಕೆಯಿಂದ ಸಾವಿರಾರು ಹೆಣ ಉರುಳಿಸಿದ ವೀರವನಕೆ ಉಭವನ. ನನ್ನ ಸಮಯ ಹಾಳು ಮಾಡಬೇಡ, ಬೇಗ ಬಾರೆ ಧ್ವಜಾರಿ. ಕೈ ಬಿಟ್ಟು ಮಾತಾಡೋ ಕಾಮುಕ, ಇನ್ನೊಂದು ಸಾಲಿನ ಮುಟ್ಟಿ ತಡಿಸೋದ್ರೆ ನಾ ಮೆಟ್ಟಿನ ಪಟ್ಟು ಮಾತಾಡ್ಬೇಕಾಗುತ್ತೆ. ಉತ್ಸಾಹದ ಹೆಣ್ಣೆ, ಮೆಟ್ಟಿನಿಂದ ಮಾತನಾಡಿಸುವಷ್ಟು ಗಟ್ಟಿ ಗುಂಡಿಗೆ ಇಲ್ಲಿ ಆಡಿನ್ನದು. ಅದು ಎಷ್ಟು ನಿನ್ನಂತ ಪಟ್ಟದ ಅರಿಸಿಯರು ನನ್ನ ವಾರಿಯ ಕುಡಿ ನೋಟದ ದೃಷ್ಟಿಗೆ ತಾ ಹುಟ್ಟ ಬಟ್ಟೆಯನ್ನೇ ಬಿಚ್ಚಿಟ್ಟು ನನ್ನ ತೋಟಕ್ಕೆ ಅಂಟಿಕೊಂಡು ತಮ್ಮ ಕಾಮದ ಚೀಟೆಯನ್ನು ತೀರಿಸಿಕೊಂಡಿರುವರು ಈ ವಿರಾಟ್ ರೂಪದ ವಿರಾಜನ ಕೈಯಲ್ಲಿ. ಏನೋ ದುರಾತ್ಮ, ಅಂದು ಸೀತಾದೇವಿಯನ್ನು ಕೆಣಕಿದ ರಾವಣ ಆತನ ಹಕ್ಕನ್ನು ಕತ್ತರಿಸಿಕೊಂಡು ಹೋದ. ಅಷ್ಟೇ ಅಲ್ಲ, ದುಷ್ಟ ದುಶ್ಯಾಸನ ದ್ರೌಪದಿಯ ಸೀರೆ ಸೇರಿದ ದುರ್ಯೋಧನ ಕೂಡ ಸತ್ತು ಹೋದ. ಇಂದು ನೀನನ್ನ ಸೀರೆ ಸೆರಗು ಮುಟ್ಟಿ ನೀನು ಕೆಟ್ಟು ಹೋದೆ. ಅಷ್ಟೇ ಅಲ್ಲ, ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಮುಟ್ಟಲು ಬಂದಿದ್ದಾದ್ರೆ ನಿನ್ನನ್ನು ಮಾತ್ರ ಹೆಣ್ಣು ಸುಮ್ಮನೆ ಬಿಡೋದಿಲ್ಲ. ಸಾಗಿ ಮುಂದಕ್ಕೆ. ಲೇ ಹೊಲಸು ಹೆಣ್ಣೆ, ಗುಂಡ ಪುರುಷರ ಗಂಡ ಎನಿಸಿಕೊಂಡಿರುವ ಈ ವಿರಾಜನಿಗೆ ಗಂಡಸ್ತನದ ಬಗ್ಗೆ ಹೊಗಳಿದೀಯ? ಬಿಡಾಡಿ ಹಾಗಾದರೆ ಮುಗಿಯಿತು ನಿನ್ನ ಶೀಲದ ಸಮಾಧಿ.
ಉರಿಯುವ ಅಗ್ನಿಗೆ ತುಪ್ಪ ಸುರಿದಂತೆ, ಗಾಯದ ಹುಣ್ಣಕ್ಕೆ ಉಪ್ಪು ಸುರಿದಂತೆ, ಮಲಗಿದ ಘಟ ಸ್ವಲ್ಪವನ್ನು ತಟ್ಟಿ ಎಪ್ಪಿಸಿದಂತೆ, ಇಂದು ಈ ವಿರಾಜನ ಗಂಡಸ್ತನ ಮಾತೆತ್ತಿದ್ದಕ್ಕೆ ನಿನಗಿರುಗೋರ ಶಿಕ್ಷೆ. ನಿನ್ನ ಶೀಲವೆಂಬ ಮುದ್ರೆಯನ್ನು ಹತ್ತಿನಂತೆ ಹಾರಿ ಬಂದು ಕೊಚ್ಚಿ ಕೊಚ್ಚಿ ತಿಂದು ತೇಗಿದ ದೈತ್ಯರನ ಹತ್ತು ಇವನು. ಅಯ್ಯೋ ಪಾಪಿ, ನಾನು ನಿನಗೆ ಏನನ್ನಯ್ಯ ಮಾಡ್ತೀನಿದ್ದು, ನನಗಿಂತ ಶಿಕ್ಷೆಯನ್ನು ಕೊಟ್ಟೇ ನೀನು. ಇದು ನನ್ನ ಜೀವನ ತಾಯಿ ಮುಟ್ಟಿನ ಮಡಿಕೆ ಅಂತ ಮಾಡಿದೆ ಅಲ್ಲ. ನನ್ನ ಮಾವಂದ್ರ ಬಗ್ಗೆ ಇದ್ರೆ ನಾನು ಏನಂತ ಉತ್ತರ ಇಲ್ಲ, ನಾನು ಮಾತ್ರ ಈ ಮುಖ ಹೊತ್ತವ್ರಿಗೆ ತೋರಿಸ್ಬಾರ್ದು. ನನಗೆ ಸ್ಥಿತಿ ತನ್ನ ಈ ನಾಯನ ಸೋಮರ ಬಿಡಬಾರ್ದು. ನಿನ್ನ ಪ್ರಕೃತಿಗೆ ಪ್ರಾಣವೇ ನಿನ್ನ ಪ್ರಾಣಹಾರ. ಬೇಡ ನೇತ್ರ, ನನ್ನ ಏನು ಮಾಡಬೇಡ, ಬಿಟ್ಟು ಬಿಡು ನೇತ್ರ, ಬಿಟ್ಟು ಬಿಡ್ಬೇಕಾ? ಎಲ್ಲ ಕಾಮದ ನಾಯಿ, ಸಾಯನ ಸಿದ್ಧನಾಗು. ಇಲ್ಲ, ಇವನ್ ಸಾಯಿಸಿ ನಾನೇನಂತ ಮಾಡ್ಲಿ? ನನ್ನ ಜೀವನವೇ ಹಾಳಾಗಿದೆ. ನನ್ನ ಮೇಲೆ ಈ ಮುಖ ಹೊತ್ತು ನಾನು ಹೇಗಂತ ಬಾಳೆ? ಇಲ್ಲ, ಈ ನನ್ನ ಮುಖ ಹೊತ್ತು ನನ್ನ ರವಿ ಮಾವನ ಕೈ ಹಿಡಿದು ನಾನು ಸತಿ ಅಂತ ನಾನು ಅವನ ಜೊತೆ ಜೀವನವನ್ನು ಹೇಗೆ ನಡೆಸಿ? ಇಲ್ಲ, ನನ್ನಂತ ಹೆಣ್ಣು ಈ ಭೂಮಿ ಮೇಲೆ ಬದುಕಿರ್ಬಾರ್ದು. ನಾನೇ ಸಾಯ್ಬೇಕು. ನಾ ಸತ್ರ ಲೈಸು. ಯಮಲೋಕ ಗೆಲುವು. ಈ ವಿರಾಜ ಕಂಡು ಕನಸು ತನ್ನ ಕತ್ತು ಹೋದರೂ ಚಿಂತೆ ಇಲ್ಲ. ಆದರೆ ಹೊತ್ತು ನೋಡಿ ನನಸು ಮಾಡಿಕೊಳ್ಳುವುದೇ ಈ ವಿರಾಜನ ಜನ್ಮ ಸಿದ್ಧ ಹಕ್ಕು. ಅಂದಾಗ ಅಡಗುವುದು ಎಂತ ನಾಡಿ ಹೊರಗಿನಿಂದ ಯಾರು ಬಂದರೆಂದು ಕಾಣಿಸುತ್ತದೆ. ಮೊದಲಿಂದ ನಾನಿಲ್ಲಿಂದ ಹೋಗುವುದೇ ಒಳ್ಳೆಯದು. ತಂಗಿ ನೇತ್ರ, ಅಮ್ಮ ನೇತ್ರ, ನೇತ್ರ ಬಾರಮ್ಮ. ನಿಮ್ಮ ಅಕ್ಕ ನಾನು ಬಂದಿದ್ದೇವೆ. ನಿನ್ನ ಹೆಸರ ಮೇಲೆ ದರ್ಶನ ತಗೊಂಡು ಬಂದಿದ್ದೇವೆ. ಬಾರಮ್ಮ. ನೇತ್ರ ಏನು ಮಾತುಗಳು ಒಳಗಡೆ? ರತ್ನ, ನೇತ್ರ, ರತ್ನ ಒಂದು ಸ್ವಲ್ಪ ನೋಡುವ. ನೇತ್ರ ಏನು ಮಾಡ್ತೀರ ಒಳಗಡೆ? ಇರಿ, ನಾನು ನೋಡ್ತೀನಿ. ನೇತ್ರ, ರತ್ನ, ರತ್ನ ಕೆಳಗೆ ಬಿದ್ದಿರೋವಳು ನೇತ್ರ ಅಲ್ಲವೇ? ನೇತ್ರ, ಮಾತನಾಡಮ್ಮ ನೇತ್ರ, ಮಾತನಾಡು. ಎತ್ತೇಳು, ಎತ್ತಿಯ
ಯಾರೋ ದುಷ್ಟರು ನಮ್ಮ ನೇತ್ರನ ಶೇಲೆಗೆಡಿಸಿ ಕೊಲೆ ಮಾಡಿದ್ದಾರೆ ಸ್ವಾಮಿ. ಅಯ್ಯೋ ನೇತ್ರ, ದೇವಸ್ಥಾನಕ್ಕೆ ನಾನು ಬರ್ತಿದ್ದೀನಿ ಎಂದು ಕರೆಕೊಂಡು ಹೋಗ್ತಿದ್ದೀರಲ್ಲಮ್ಮ. ನೇತ್ರ, ನನ್ನ ತಮ್ಮಂದಿರು ಕೇಳಿದ್ರೆ ನಾನೇನು ಉತ್ತರ ಕೊಡಿಲ್ಲಮ್ಮ. ಅಯ್ಯೋ ದೇವರೇ, ಇದೇನಪ್ಪ ನನ್ನ ತಮ್ಮಂದಿರು ಕೇಳಿದ್ರಿ ನಾನು ಏನು ಉತ್ತರ ಕೊಡಿರಿ, ನಾನೇನು ಉತ್ತರ ಕೊಡಿರಪ್ಪ. ರತ್ತ ರತ್ತ ಏನಮ್ಮ ಇದು? ಅಯ್ಯೋ ಹೌದು ಸ್ವಾಮಿ, ಹೌದು. ಅಣ್ಣ, ಅತ್ತಿಗೆ ಏನಾಯಿತು? ಯಾಕೆ ಅಳುತ್ತಿರುವಿರಿ? ತಮ್ಮಂದಿರ ಯಾರೋ ಕಟಕರ ಮನೆಗೆ ಬಂದು ನೇತ್ರವನ್ನು ಕೊಲೆ ಮಾಡಿ ಹೋಗಿದ್ದರಪ್ಪ. ಕೊಲೆ ಇಲ್ಲ, ನೀವು ಹೇಳುವುದು ಸುದ್ದ ಸುಳ್ಳಲ್ಲ, ಸುದ್ದ ಸುಳ್ಳು. ಇಲ್ಲಪ್ಪ ಮೈದುನ, ನಿಮ್ಮನ್ನ ಹೇಳುವ ಮಾತು ಸತ್ಯವಿದೆ. ನೇತ್ರಳನ್ನ ಯಾರೋ ದುಷ್ಟು ಶೇಲೆಗೆಡಿಸಿ ಕೊಲೆ ಮಾಡಿದಾರಪ್ಪ, ಕೊಲೆ ಮಾಡಿದ್ದಾರೆ. ಹೊತ್ತಿಗೆ ಬೇಗ ಹೇಳಿ, ನಮ್ಮ ನೇತ್ರವನ್ನು ಶೀಲಗೆಡಿಸಿ ಕೊಲೆ ಮಾಡಿ ಹೋದ ಆ ಕೆಟ್ಟ ಕಟುಕರೆಂದು ನಮ್ಮ ತಂದೆ ದೇವಸ್ಥಾನದಿಂದ ಬರುವುದರೊಳಗ ಕೊಲೆಗಾರದು ಪರಾರಿಯಾಗಿರೋನು ಆ ಕ್ರೂರೆ. ಅಯ್ಯೋ ಅಲ್ಲ, ಏ ನೇತ್ರ, ನಿನಗೆ ನೇತ್ರ, ನಿನಗೆ ಇಷ್ಟವಾದರೆ ಸಸಿಗೆ ತಂದಿದ್ದೇನೆ. ಇಷ್ಟ ಇದಳು ಇಲ್ಲ ಎನ್ನದು ನೋಡಮ್ಮ ನೇತ್ರ, ನೋಡು ಅಮ್ಮ ತಂದೆ. ಒಂದು ಏಟು ಹೊಡೆದು ಬಿಡು. ಆದರೆ ಈ ರೀತಿ ಮಕ್ಕಳಂತೆ ಮೌನವಾಗಿರೋದನ್ನು ನಾನು ನೋಡಲಾರೆ ನೇತ್ರ, ನಾನು ನೋಡಲಾರೆ. ಗಂಟೆ ನೇತ್ರ, ನೇತ್ರ, ನಿನ್ನ ಮೂವರು ಮಾವಂದ್ರು ಸಪ್ಪಗಾಗಿ ಕೂತ್ಕೊಂಡ್ರೆ ನೀನು ಅಳ್ತಾ ಇದ್ದೆ. ಆದ್ರೆ ಇದು ನಿನ್ನ ಮೂವರು ಮಾವಂದ್ರು ಕಣ್ಣೀರಿನ ಹೊಳೆಯನ್ನೇ ಹರಿಸ್ತಾ ಇದ್ದಾರೆ. ನೇತ್ರ, ಮಾತಾಡಮ್ಮ ನೇತ್ರ. ದೊಡ್ಡ ಮಾವಯ್ಯಲ್ಲಿ, ನಮ್ಮ ದೊಡ್ಡ ಮಾವಯ್ಯಲ್ಲಿ ಕೇಳ್ತಿದ್ದೆ. ಇನ್ನು ಮುಂದೆ ಮಾವ ಎಂದು ಯಾರ ಕೂಗಬೇಕು ನಮ್ಮನ್ನ. ಅಮ್ಮ ನೇತ್ರ, ನಾವು ಅತ್ತ ಕರೆಯುವ ಕೂಗು ನಿನ್ನ ಕಿವಿಗಳಿಗೆ ಕೇಳುತ್ತಿಲ್ಲ ನಮ್ಮ ನೇತ್ರ. ನಮ್ಮ ತಂದೆ, ರವಿ, ಅತ್ತಿಗೆ, ಸಮಾಧಾನ ತಂದುಕೊಳ್ಳಿ. ಅವರ ಹಣೆ ಬರದಲ್ಲಿ ಆ ಬ್ರಹ್ಮ ಇಷ್ಟೇ ಬಂದಿದ್ದಾನೆ ಅಂತ ಕಾಣುತ್ತದೆ.
ಅದಕ್ಕೆ ಯಾರೇನು ಮಾಡುವುದು ಮುಂದಾಗುವ ಕಾರ್ಯ ಮಾಡಲು ಬನ್ನಿ ಅಲ್ಲ ಮೈದುನ ತಂದ ಸೀರೆ ಬಡವೆಗಳನ್ನ ಏನ್ ಮಾಡೋಣ ಸ್ವಾಮಿ ಏನ್ ಮಾಡೋಣ? ಅಣ್ಣ ಅತ್ತಿಗೆ ಅವಳ ಆಸೆಯಂತೆ ಕೊರಳಿಗೆ ತಾಳಿ ಕಟ್ಟಿ ಅವಳನ್ನು ಮದುವೆಯಾಗಬೇಕೆಂದು ನಿರ್ಧಾರ ಮಾಡಿರುವೆ. ಅಂದಾಗ ನನ್ನ ನೇತ್ರನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅಣ್ಣ, ಶಾಂತಿ ಸಿಗುತ್ತದೆ. ಏನು ಮಾತನಾಡುತ್ತೀಯೋ ನೀನು? ಅವನನ್ನ ಈ ವಿಷಯದಲ್ಲಿ ನನ್ನದೊಂದು ಮಾತು ನಡೆಸಿಕೊಡ. ನಾನು ನಿಮಗೆ ಕೈ ಮುಗಿತೇನೆ, ನಾನು ನಿಮಗೆ ಕೈ ಮುಗಿತೇನೆ. ಆಯ್ತಪ್ಪ, ಆಯ್ತು ಆಯ್ತಪ್ಪ, ನಿನ್ನ ಮಾತಿಗೆ ಎಂದೂ ಅಡ್ಡಿಪಡ್ತಲ್ಲಪ್ಪ, ಎಂದೂ ಅಡ್ಡಿಪಡ್ತಿಲ್ಲ. ಹೇಳಮ್ಮ ನೇತ್ರ, ಹೇಳಮ್ಮ ನೇತ್ರ, ಅಮ್ಮ ನೇತ್ರ. ಏನು ತಿಳಿದಾಗಿದೆ? ಎಂತ ಏನಾಯ್ತೆಂದು ಹೇಳಮ್ಮ ನೇತ್ರ. ಅಲ್ಲ ಅರಿಶಿನ ಕುಂಕುಮ ಭಾಗ್ಯದ ಸಂಗಮ, ಅರಿಶಿನ ಕುಂಕುಮ ಪುಣ್ಯದ ಸಂಗಮ. ಸಾವಿನ ಚಯುನಾರಿತಾನು, ಸಾವಿನ ಚಯುನಾರಿತಾನು ಬಯಸುವ ಸುಂದರ ಅರಿಶಿನ ಕುಂಕುಮ ಭಾಗ್ಯದ ಸಂಗಮ, ಅರಿಶಿನ ಕುಂಕುಮ ಪುಣ್ಯದ ಬಿಡಿಸಿರಮ್ಮ ದೇವರೇ. ಅಣ್ಣ ಹಣೆಯ ಕುಂಕುಮವು ಹರನ ಹಣೆಗಣ್ಣು, ಪರಿಶಿಲದ ದಾರ ನಮ್ಮ ಆಚಾರ, ಧರಿಸಿ ಬಳೆಯಲಿ ಬಾಳ ನಗಿಸಿ, ಬರಿಸಿ ಹೂವಲಿ ಮನವ ಸುಖಿಸಿ ಜೀವಿಸುವಳು. ಸಾವಿನ ಚಯುನಾರಿತಾನು, ಸಾವಿನ ಚಯುನಾರಿತಾನು ಬಯಸುವ ಮಹಾಸಂಭ್ರಮ, ಕುಂಕುಮ ಭಾಗ್ಯದ ಸಂಭ್ರಮ.
ಮತ್ಸರದ ಬಾಧೆಯನ್ನು ಭೇದಿಸಲು ಭೂಮಿಗೆ ಬಂದ ಬ್ರಹ್ಮ ಈ ವಿಶ್ವಕಂಠ ನನಗಾದ ನ್ಯಾಯಕ್ಕೆ ನನ್ನ ಹೃದಯ ಅಂತರಾಳದಲ್ಲಿ ಸಿಡಿದಾಡುತ್ತಿದೆ ಅಗ್ನಿ ಪರ್ವತದ ಜ್ವಾಲೆ. ನನ್ನ ತಂದೆ ತಾಯಿಗಳನ್ನ ಮಾನಸವಾಗಿ ಕೊಲೆಗೈದು ನನ್ನನ್ನು ಬೀದಿ ಪಾಲು ಮಾಡಿದ ಆ ಕ್ರೂರ ವ್ಯಕ್ತಿಗಳನ್ನು ಕಂಡು ಹಿಡಿದು ಈ ನನ್ನ ತಲವಾರಿನಿಂದ ಅವರ ತಲೆ ಕತ್ತರಿಸಿ ನನ್ನ ಹೆತ್ತವರ ಆತ್ಮಕ್ಕೆ ಶಾಂತಿ ನೀಡಿದಾಗಲೇ ನಾನು ಅವರ ಮಗನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ. ಇದಕ್ಕೆ ಆ ಪಂಚಭೂತಗಳ ಅಡ್ಡಿ ಬಂದರೂ ಚಿಂತೆ ಇಲ್ಲ. ನನ್ನ ಕಾರ್ಯವೈಖರಿಯ ಸಾಧಿಸುತ್ತೀನಿ. ಇದು ನನ್ನ ಕುಲದೇವರ ಆಣೆಯಾಗಿಯೂ ಸತ್ಯ. ಯಾರು ಇಲ್ಲ. ಆದಷ್ಟು ಬೇಗ ಹಣ, ಒಡವೆ, ಬೆಳ್ಳಿ, ಬಂಗಾರ ಇಲ್ಲಿ ಯಾರು ಇಲ್ಲ. ಆದಷ್ಟು ಬೇಗ ಹೋಗೋದೇ ಒಳ್ಳೆಯದು. ಯಾಕೆ ಯಾಕೆ ನನ್ನ ಮನೆಗೆ ಬಂದು ನನಗೆ ಯಾಕೆ ಎಂದು ಪ್ರಶ್ನೆ ಮಾಡುವಿಯಾ ಬರೀ? ಬರೀ ನಾನಲ್ಲ, ನೀನು ಕುರಿ. ಕುರಿ
ಯಾದಿಂದ ಹಣ ತುಂಬಿದ ಸೂಟ್ಕೇಸ್ ನನ್ನ ಕೈಗೆ ಒಪ್ಪಿಸಿದರೆ ಇಲ್ಲವಾದರೆ ಏನು ಮಾಡುತ್ತೀಯ? ಏನು ಮಾಡುತ್ತೀಯ? ನಿನ್ನ ಎನ ಉರುಳಿಸಿ ಹಣ ಪಡೆದುಕೊಳ್ಳುತ್ತೇನೆ ಮಗನೇ. ಹಣ ನಿನ್ನಿಂದ ನಿನ್ನ ಹೆತ್ತಪ್ಪನೇ ಬಂದರು ಈ ಹಣ ನಿನ್ನಿಂದ ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ. ಸಾಧ್ಯವಿಲ್ಲ. ಏ ಅದು ಈ ವಿಶ್ವ ಕಂಠನಿಗೆ ಸಾಧ್ಯವಿಲ್ಲ. ಏ ಬಚ್ಚ, ಕೈಯಲ್ಲಿರುವ ಹಣ ಕೊಟ್ಟು ಇಲ್ಲಿಂದ ಬಚಾವಾಗು ಎಂದು ಹೇಳಿದೆ. ನನ್ನ ಹೆತ್ತಪ್ಪನ ವಿಷಯ ಎತ್ತಿ ಮಾತನಾಡುವಿ ಆ ಮಗನೇ. ಹೋಗೋದರೆ ಮುಗಿಯಿತು ನಿನ್ನ ಅಮ್ಮ. ಏ ರಂಗ, ಇಡೀ ಭೂಲೋಕಕ್ಕೆ ದೊರೆಯಾದ ಈ ವಿಶ್ವ ಕಂಠನ ಮನೆಗೆ ಕೊಂಡು ಹಾಕಿದೆಯಾ ಪುಣ್ಯ. ಇಂದು ನಿನ್ನ ಎನ ಮಣ್ಣಲ್ಲಿ ಮಣ್ಣಾಗಿ ಬೆರೆತು ಹೋಯಿತು ಮಗನ ರಂಗ. ಹ್ಯಾಪಿ ಟು ಯಮಲೋಕ ಜರ್ನಿ. ಗುಡ್ ಬಾಯ್. ಗಾಡಿ ಬರ್ತೈತಿ ಬಾ ತಂಗಿ ದಡ ದಡ ಹತ್ರ ಮಾಡ್ಕೊಂಡು ಬಾ ನೀನು ದಡ ದಡ. ಗಾಡಿ ಬರ್ತೈತಿ ಬಾ ತಂಗಿ ದಡ ದಡ ಹತ್ರ ಮಾಡ್ಕೊಂಡು ಬಾ ನೀನು ದಡ ದಡ. ಚಿಕ್ಕ ಹೊಡಿತಿ ಪ್ಯಾಟಿಗೆ ಹೋಗಿ ಮೊಸರು ಮಾರ್ಕೊಂಡು ಬೇಗ ಬಂದು ಬಿಡುವ ಯವ್ವ. ಆತಪ್ಪ, ಹಿಂಗೋಗಿ ಹಿಂಗ ಬರ್ತೀನಿ. ಮನ್ಯಾಗ ಹಾಲು ಕಾಸಿಟ್ಟಿನಿ. ನಿನಗೆ ಚಾ ಕುಡಿಬೇಕನ್ಸಿದ್ರೆ ಒಂದು ಗ್ಲಾಸ್ ಹಾಲು ಕೊಡ್ತು ಬಿಡು. ಅಲ್ಲಿನ ಸುದ್ದಿ ತೆಗೆದೆ ಅಂದ್ರೆ ನನ್ನ ಹೃದಯನ ಒಳ ನೀರಾಗತ್ತೆ ಅವ್ವ. ಯಾಕಪ್ಪ ಅದು ಕಂಡ್ರೆ ಯಾಕಷ್ಟು ಹೆದರಿಕೆ ಆಗತೈತೆ ನಿನಗ? ಯವ್ವ, ಮೊನ್ನೆ ಚಾದ ಅಂಗಡಿ ಜರ್ನಪ್ಪನ ಅಂಗಡಿಗೆ ಚಾ ಕುಡಿಯಕ್ಕೆ ಹೋಗಿದ್ನ್ಯಾ. ಚಾ ಕುಡಿದ್ರ ಕಪ್ಪ ಆಕತಿ ಅಂತೇಳಿ ಒಂದು ಕಪ್ಪು ಹಾಲು ತಗೊಂಡ್ಯ. ಹಾಲು ಭಾಳ ಅಂದ್ರೆ ಭಾಳ ಬಿಸಿದ್ದು ಬೇವ. ಹಾಲು ಅಂತೇಳಿ ಟೇಬಲ್ ಮೇಲೆ ಇಟ್ಟ. ನಾವು ಹಡೆ ಮೊದಲ ಅಂಗಡಿಯಾಗ ಗಿರಾಕಿ ಒಂದು ಇರಲಿಲ್ಲ. ಅವತ್ತು ಚಿಗ್ರಮ್ನವ್ರು ಚೆನ್ನಪ್ಪ, ಬಸರಗಟ್ಟಿ ರಾಮಣ್ಣ, ಹೊಟ್ಟೆ ಬಸಣ್ಣಪ್ಪ ಅಲ್ಲೇ ಕುಂತಿರ್ತಿದ್ರು ಅಂಗಡಿಯಾಗ. ಅವ್ರು ಇರ್ಬಾರ್ದನ್ನ ಬಿಡಾಡಿರ ಅವತ್ತ. ಎತ್ತ ಹೋಗಿದ್ವು ನಾ ಕರ್ಸ ತಿಂದು ಬಿಟ್ಟಿದ್ವೋ ಏನಂತ ಹೊಟ್ಟೆ ಉಬ್ಬಿಸ್ಕೊಂಡು ಹೋಗ್ಬಿಟ್ಟು ಅವತ್ತ ಕೆರೆ ಕಡೆಗೆ. ಯವ್ವ, ಅತ್ತಾಗಿದ್ದ ಕಪಾತ್ ಗುಡ್ಡು ಬಸ್ ಬಂತ. ಕಪಾತ್ ಗುಡ್ಡು ಬಸ್ಗೆ ಉಲ್ದಪ್ಪಿನ ಮಾರ ಈರಮ್ಮ ಬಂದ್ಲವೇ ಯವ್ವ. ಯವ್ವ ಏನ್ ಚಂದ ಬಂದ್ಲ ನಕಿ. ಟೆಂಕಿನ ತಿನ್ನಕ್ಕಂತೇಳಿ ಅಷ್ಟು ಚಂದ ನಲಗ್ ಮಾಡ್ಕೊಂತ ಬಂದ್ಲ. ಅದಕ್ಕೇನು ಕೂದಲಪ್ಪಿನ ವ್ಯಾಪಾರ ಆಗಿತ್ತ ಏನಿಲ್ಲ. ಬ್ಯಾರ ಬ್ಯಾರ ಅಂತ ಬಂತು. ಸಿಂಗಳಾಗ ಸೋರ್ದಕ್ಕೆ ವರ್ಷ ಬಡ ಬಡ ಬಂದು ನಾ ಹಾಲು ಇಟ್ಟಿದ್ನಲ್ಲ ಅಲ್ಲಿ ಕುತ್ಕೊಂಡ್ಬಿಟ್ಲು ಯವ್ವ. ಅಕ್ಕಿ ಗಾಳಿಗೆ ಆಕಿ ಸೀರೆ ಸೆರಗ್ ಹಾರಿ ನನ್ನ ಹಾಲಿನ ಗ್ಲಾಸಿನ ಮೇಲೆ ಬಿಟ್ಟು ನಾನು ಇದೇನು ಮರ ಕಬುರ್ ಗೆಟ್ಟ ಬಂದಕ್ಕೆ ಮುದಿಕೆ ಅಂತ ಹೇಳಿ, ಏ ಮುದಿಕೆ ಸ್ವಲ್ಪ ಸೆರಗ್ ಸರ್ಸ ಹಾಲು ಕುಡಿತೀನಿ ಅಂದ್ಯ. ಹೊಸವೇ ಯವ್ವ, ನಾಳು ಕಟ್ಟಿಸಿ ಮಳಿ ಬಡಿಸ್ಬಿಟ್ಟಿದ್ಲೆ. ನಾ ಕಾಲ ಅಣ್ಣಾದ ಒಂದ ಕಣ್ಯವ್ವ. ಕಾಲಾಗಿನ ಚಪ್ಪಲಿ ತೋರಿ ನೋಡಿಲ್ಲ. ಹೇಳಿ ಮೌನ್ ಹೇಳ್ತೀನಿ. ಏನು ಚಂದ ಹೊಡ್ಲವಿ. ಭಾರಿ ಭಾರಿ ಚಂದ ಹೊಡ್ಲವ ಯವ್ವ. ಮಾರಿ ಮಾರಿ ಹೊಡೆದು ಬಿಡ್ರಿ. ಅವತ್ತ ನನ್ನ ಕಾಲು ಸ್ವಲ್ಪ ಚಂದ ಹೊಳಕಿದ್ದೋಳೆ ಯವ್ವ. ಅಲ್ಲ ಯಪ್ಪ, ಮತ್ತೆ ಸ್ವಲ್ಪ ಸರಸ್ ಅಂದ್ರೆ ಯಾವ್ಯಾರ ಬಿಟ್ರೆ ನಿನ್ ಚಪ್ಪಲ್ದ ಹಾಕೋದು. ಅದಕ್ಕೆ ನನಗೆ ಹಾಲಿನ ಬ್ಯಾಡುವ ಯವ್ವ. ಹಾ ಯವ್ವ, ನಾನು ನೀ ಸಟ್ನ ಮೊಸರು ಮಾರ್ಕೊಂಡು ಬಾ, ನಾನು ಮನೆಗೆ ಹೋಗ್ತೀನಿ ಈಗ. ಏಯ್ ನೋಡಿಲ್ಲ, ಚಿಕ್ಕೋಟೇಟಿ ಪ್ಯಾಟಿಗೆ ಹೊಂಟಿದಲ್ಲಿ ದಾರ್ಯಾಗ ಒಟ್ಟು ನೋಡಿ ಹುಷಾರಿ. ಅವ ಕಾಜಿ
ಆಡ ಅಟ್ಕೊಂಡ್ ಹೋಗ್ಯಾನಂತ ಅಲ್ಲೇ ಅವ ಕರಿಯ ಮುಚ್ಚೆ ನಿಂತ ಕುಂತಿರ್ತಾನೆ piಳಿ piಳಿ ಕಣ್ಣು ಬಿಟ್ಕೊಂಡು ಆಡಿ ಸ್ವಲ್ಪ ಜಗ್ಗದೈತಿ ಅಯ್ಯ ಅವ ಪಕ್ಕ ಅದನ ಹಂಗ piಳಿ ಕಣ್ಣು ಬಿಟ್ಕೊಂತ ಆಡಿ ಸ್ವಲ್ಪ ಜಗ್ಗಿರ್ಬೇಕು ಆ ಲೆಕ್ಕ ಬಿಟ್ಕೊಂಡಿರ್ತಾನ ಅವ ಕಾಯ್ತಿ ಅವಾಗ ಮತ್ತೆ ಇನ್ನೊಬ್ಬದಂದೆ ಯಾವ ಅವ ಸಿಂಧೂರ್ ಲಕ್ಷ್ಮಿ ಅಂತ ಹೇಳಿ ಯವ್ವ ಅವ ಒಂದ್ ಈಟನ ಅವಾಗ ಕಾಣಿಲ್ಲಪ್ಪ ಅಂದ್ರ ಬದುಕಿನ ಹೆಣ್ಣು ಗುಡ್ಡ ಹೆಚ್ಚು ಬಿಡ್ದಂಗೆ ಹೆಣ್ಣು ಗುಡ್ಡ ಹೆಚ್ಚು ನೋಡ್ತಾನ ಅದ್ರ ಬ್ಯಾರ ನೀನು ಮಾತಿನ ಮಲ್ಲವ್ವ ಯವ್ವ ಯಾರ ಒಂದ್ ಸ್ವಲ್ಪ ತಿಪ್ಪವ ಬಾಯಿಲಿ ಅಂತ ಕರೆದ್ರಂದ್ರ ಮಾತಿಗೆ ಹೆಚ್ಚಿಗೆ ಕುತ್ಕೊಂಡ್ಬಿಡ್ತೀವಿ ಏನ ಸಡ ಮಡ ಮಾರಿಕೊಂಡ ಚಟಾಪಟ ಬರ್ತೀನಪ್ಪ ಹೋಗಿ ಒಟ್ಟು ಹಿಟ್ಟು ಹಾಕಿಸಿರ್ತೀನಿ ತೆಳ್ಳಗ ಬೆಳ್ಳಗ ಬಜ್ಜಿ ಮಾಡುವಂತ ಬಜ್ಜಿ ಆಮ್ಲೆಟ್ ಮಾಡ್ಕೊಡ್ತಾನೆ ಆಯ್ತು ನಾ ಹೋಗ್ಲೇ ಅವ್ವ ಆಯ್ತಪ್ಪ ಅಪ್ಪ ನಾವು ಕುಡ್ದಿಲ್ಲ ಅಪ್ಪ ಸರಿ ಯಾರು ಬೇಕು ಪಟ್ಟ ಪಟ್ಟ ಬರ್ರಿ ಸಟ ಕೊಡ್ತೀನಿ ಇವ್ರ ಗಂಡಸರದಾರಲ್ಲಿ ಗೊತ್ತಾ ಮುಂದಿನ ದಾರಿಗೆ ಹೋದ್ರ ಏನ ತಳ ತಳ ಒಳಿತವಾಗಲ್ಲ ಎಲ್ಲ ಹುಡುಗ್ಯಾರು ನಿನ್ನ ಮುಂದ ಪೇಲ ಏನ ತಳ ತಳ ಒಳಿತವಾಗಲ್ಲ ಎಲ್ಲ ಹುಡುಗ್ಯಾರು ನಿನ್ನ ಮುಂದ ಪೇಲ ಕಣ್ಣಿಗೆ ಆಗಿದ್ದಾಗಲ್ಲ ನಿನ್ನ ನೋಡಿ ಆಗಿದ್ದಾಗಲ್ಲ ಕಣ್ಣಿಗೆ ಆಗಿದ್ದಾಗಲ್ಲ ನಿನ್ನ ನೋಡಿ ಒಳ್ಳೆದಾಗಲ್ಲ ಏನ ತಳ ತಳ ಒಳಿತ ತೂಕ ಉಕ್ಕಳ ಎದುರಿಗೆ ಆಸೆ ನೈಕ್ಲ ತಣ್ಣಿ ತಣ್ಣಿ ಹಾವದಾಗ ಕಿಂಡಿ ಕಿಂಡಿ ತಣ್ಣಿ ತಣ್ಣಿ ಹಾವದಾಗ ಕಿಂಡಿ ಕಿಂಡಿ ಜಂಪರ್ ಹಣ್ಣಿ ಫ್ಯಾಷನ್ನ ಹರೆದ ಹುಡುಗರ ಮುದುಕರಿಗೆಲ್ಲ ಕೊಟ್ಟಿನಿ ಟೆನ್ಷನ್ನ ಹರೆದ ಹುಡುಗರ ಮುದುಕರಿಗೆಲ್ಲ ಕೊಟ್ಟಿನಿ ಟೆನ್ಷನ್ನ ಸಿದ್ಧದ ಸಿದ್ಧರ ಯಾದಿ ಮೇಲೆ ಶಾದಿ ತುಡಿಗೆಲೆ ಮಾಡೋರು ಮದ್ವಿ ಯಾದಿ ಮೇಲೆ ಶಾದಿ ತುಡಿಗೆಲೆ ಮಾಡೋರು ಯಪ್ಪ ಹೊಡಿತ ಯಪ್ಪ ನನ್ನ ಬಂಗಾರ ಅಂತ ಬಡಿ ಹೊಡಿತು ಯಾವಲ್ಲ ನೀನು ಮುಂದೆ ಬರ್ರಿ ಬದಾಮಿ ಬೇಲೂರು ಬಾಳೆ ನಿನ್ನ ಕಣ್ಣಿ ಕಾಣೋದಿಲ್ಲ ನಿನ್ನ ಕಾಣಕ್ಕಿತ್ತು ಕೈಯ ಕೊಡ್ಲೆ ಎಲ್ಲ ಜಮ್ಮರ ಯಪ್ಪ 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 ಅಯ್ಯೋ ಅಯ್ಯೋ ನನ್ನ ಉತ್ತನ ಗುಣಿ ಮುರಿತ ಏ ಗಡ್ಗಿ ಹೊತ್ತ ಗಿಟ್ಟ ಹೆಂಗ್ಸ ಏಯ್ ಎದ್ರಿಗೆ ಮಾರುತ್ತ ಗುಣಿಡ್ಕೊಂಬರ ಗಂಡ್ಸ ನಿನ್ನ ಕಣ್ಣಿಗೆ ಕಾಣ್ತಾರನಿಲ್ಲ ಲೇ ತಿಮ್ಮ ಹೆಣ್ಮಕ್ಳಿಗೆ ಸ್ವಲ್ಪ ಮರದಿ ಕೊಟ್ಟು ಮಾತಾಡೋತಿಲ್ಲ ಹಿಂಗ್ ಗುಣಿ ಮುರಿದ ನಿನ್ ಕೈಯ ಕೊಟ್ಟನೆ ಬೆಲೆ ಜಾಕಿ ಏ ತಿಪ್ಪಿ ನನ್ನ ಗುಣಿ ಅಷ್ಟ ಅಗ್ರ ತಿಳ್ಕೊಂಡೆ ನೀನ ಮತ್ತೆ ನಿನ್ನ ಕುಡಿಕ್ಯಾಗ ನನ್ನ ಗಂಡುಗುನು ಇಟ್ಟು ಅಂದ್ರ ಮ್ಯಾಗಳ ಬೆಳ್ಳನ ಬೆನ್ನಿಪ್ಪುಗ್ರು ಬಂದು ಕುಡ್ಕಿ ಕಟ್ಟ ಮ್ಯಾಗ ತಟ 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 ಸೌರದ್ ಬಾಳ ಹುಷಾರಿ ನಿಮ್ಮಂತ ಗಂಡಸ್ರನ್ನ ಎಷ್ಟು ಮಂದಿ ನಾನು ಇದ್ರಾಗಂತೀನಿ ಅಲ್ಲ ಎಲ್ಲಾವು ಬರ್ತಾವು ಆಡಿಸಿ ದೊಡ್ಡ ದೊಡ್ಡ ಎಲ್ಲ ಹೋಗ್ಯಾವ ಇನ್ನು ನೀ ಏನ ಒಂದ್ಸಲ ಹಾಕಿದ್ರೆ ಮುಗಿತು ಯಾವನು ವಾಪಸ್ ಬಂದಿಲ್ಲ ನನ್ ಗಡಿಸನೇ ಲೇ ತಿಪ್ಪಿ ಇದು ಮೊದಲ ಮೊದಲ ಒಡ್ಡಟ್ಟಿ ಗುಣಿ ಇದ ಏನು ಕೆಲಸ ಇಲ್ಲ ಒಮ್ಮೆ ಒಮ್ಮೆ ನನ್ನ ಗುಣಿ ನಿನ್ನ ಗುಣಿ ನಿನ್ನ ಗಡಿಗೆ ಇಟ್ಕೊಂಡು ನೋಡು ನೀನು ನೀ ಸಾಯ್ತಾನ
ಈ ತಿಮ್ಮೇಶ್ ಮೌನ ನೆನಸ್ತೀಯ ಗಜಮ ಅಂತ ಹುಡುಗಿಯಲ್ಲಪ್ಪ ನಾನು. ಅದೆಲ್ಲ ಹೋಗ್ಲಿ, ನಾ ಈಗ ನಂದು ಗಡ್ಗಿ ಹೊಡೆದೈತಿ, ನೀನು ರೊಕ್ಕ ಕೊಡ್ಬೇಕು. ಯಾಕಂದ್ರೆ ಇನ್ನೂವರೆಗೂ ನಂದು ಯಾರು ಗಡ್ಗಿ ಮುಟ್ಟಿಲ್ಲ. ಈಗ ನಮ್ಮ ಅಪ್ಪ ಕೇಳಿದ್ರೆ ಏನಂತ ಹೇಳ್ಬೇಕು ಅವನಿಗೆ? ಎಷ್ಟು ನಿನ್ನ ರೇಟ್? ಯಾವ್ದಾರ ರೇಟ್? ನಿನ್ನ ಗಿಂಡಿ ರೇಟ್ ಗಿಂಡಿ ರೇಟ್ ಬಾಳನ ಐತಿ. ಬಾಳ ಅಂದ್ರ ಎಷ್ಟೈತಿ ನಿನ್ ರೇಟ್? ಏಯ್ ಏನಂದೆ? ಅಲ್ಲಲ್ಲ ನಿನ್ನ ಗಡಿಗೆ ರೇಟ್ ಅಂದೆ. ಹೌದು, ಎರಡು ಸೇರಿ ಏಟ್ ಹಾಕತ್ತೆ? ಯಾವ ಎರಡು ರೇಟ? ಇವು ಇದ್ರದ ಮುನ್ನೂರ ರೊಕ್ಕ. ನಿನ್ನ ಕರಿ ಕುಡಿಕಿ ಬೆಳ್ಳನ ಮೊಸರು ಎರಡು ಸೇರಿ ಹೇಳ 300 ಆಗುತ್ತಾ ದೋಸ್ತ? ಯವ್ವ ಹೊಕ್ಕ ನೀನ 300 ರೂಪಾಯಿ 300 ಬಾಳ ಆಕೈತೆ ತಿಪ್ಪಿ ರೇಟ್. ಬಾಳ ಆಗೋದಿಲ್ಲ, ಕರೆಕ್ಟ್ ಐತೆ. ಏ ತಿಪ್ಪಿ, ಹೇಳ ನಮ್ದೊಂದು ಕಂಡೀಷನ್ ಐತಿ ನೋಪ. ನಿಂದೇನದ ಕಂಡೀಷನ್? ಏಯ್ ಓಯ್ ಕುಡಿಕಿ ತಗೊಂಡ್ರ ಮೊಸರು ಫ್ರೀ ಕೊಡಕ್ ನೋ. ಮತ್ತ ಬಂದ ನೋಡ್ರಿ ಇವ ಅದೇನಂತಾರ ಮದುವೆಯಾಗ ಬ್ರಹ್ಮಣ್ಣ ಅಂದ್ರ ಮಗಳು ಕೊಡ್ತೇನೆ ಅಂದಂಗಾತ. ಈಗ ನೀ ರೊಕ್ಕ ಕೊಟ್ಟೋಗಿಲ್ಲ ಅಂದ್ರೆ ನಮ್ಮ ಅಪ್ಪಗೆ ಹೇಳಿ ಪಂಚಾಯತಿ ಕಟ್ಟಿಸಿ ನೀನು ಹಾಕ ಗುಮ್ಮಸ್ತೇನೆ. ಆ ನಿಮ್ಮ ಅಪ್ಪಗೆ ಹೇಳ್ತೀಯ? ನಮ್ಮ ಅಪ್ಪಗೆ ಹೇಳ್ತೇನೆ. ಹೋಗ ನೀನ ನಿಮ್ಮ ಅಪ್ಪನ ಹುಲಿ ಕಟ್ಟ ನಾವು ಗೆದ್ರಾಕ ಹುಲಿ ಕಟ್ಟಿಲ್ಲ. ಅತ್ತಗೊಂದು ಇತ್ತಗೊಂದು ಕಪ್ಪ ತಳಗಾಸಿ ಬೂದಿ ಬಜ್ಜಾಗಾಸಿ ಎಮ್ಮೆ ಹೊಡ್ಕೊಂಡ್ ಬರೋವಾಗ ಅಂತ ಜಿಂಕರಾಗ ನಾನೇ ಬರ್ತೀನಿ. ಅವ್ ಮೊದ್ಲ ಬೇಲೂರು ಇಲ್ಲಿ ಬಂದದ ಅವಾಗ ಹುಲಿ ಕಟ್ಟಿಲ್ಲ, ನಿನ್ನಂತಂದು ಎಮ್ಮಿ ಕಟ್ಟೇನ. ಅದಕ್ಕೊಮ್ಮೆ ಎಣಿ ಎಳಿದಲ್ಲಿ ಅದಕ್ಕೊಮ್ಮೆ ನನ್ನಂತೂ ಕ್ವಾಣ ಬಿಟ್ನಿ ಅಂದ್ರ ಮುಟ್ಟ ಹೋಗತ್ತೆ ನಿಂದ. ಎಲ್ಲ ಹೋಗ್ಲಿ, ರೊಕ್ಕ ಬೇಕಂದ್ರೆ ಬೇಕು. ಬೇಕಾ ರೊಕ್ಕ? ಬೇಕು. ಬರೀ 50 ರೂಪಾಯಿ ಕೊಡ್ತೀನಿ ನೋಡ. 50 ಯಾಕ 100 ಕೊಡ್ಬೇಕು. ಬರೀ ನನ್ ಕುಡ್ಕಿ ಕಾಂಟ್ ಹೊಡ್ದೈತಿ ಈಗ ಈತ ಬಿದ್ದಿದ್ಕ 100 ರೂಪಾಯಿ ಕೊಳ್ಳೆ. 100 ರೂಪಾಯಿನ ಬೇಕು ತಾತ. ಕೊಳ್ಳೆ ಏನ್ ಮಾಡೋ ಮತ್ತ? ಎಷ್ಟು ದಿನ ಅಂತ ಇಟ್ಕೊಂಡಿದ್ದಿಪ್ಪಿ ನೀನು ಕುಡ್ಕಿನ? ಕೊನೆಗೆ ಒಂದಿನ ಕೊನೆಗೊಂದಿನ ಬುಳುಸು ಬಂದ ಹುಳು ತೂತು ಬೀಳ್ತೈತ್ಯ. ಬಿತ್ತನ್ಬಾರ್ದ್ರೆ ಇನ್ನು ಕಡ್ಕೊಂಡ್ ಮ್ಯಾಗ ಅಂತೀನಿ. ದೋಸ್ತ ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ. ಯಾಕಂದ್ರೆ ಸಬ್ಕಾತ್ ಪುಡಿ ಹಾಕಿ ಗಸ ತಿಕ್ಕಿ ಇಟ್ಟೀನಿ. ಇದ್ಯಾ ತಿಪ್ಪಿ? ಹೇಳ ಆಯ್ತು 100 ರೂಪಾಯಿ. ಇವತ್ತೊಂದ್ ರಾತ್ರಿ ಇವತ್ತೊಂದ್ ರಾತ್ರಿ ನಿನ್ನ ಮೊಸರಿನ ಕುಡಿಕಿ ನನಗೆ ಕೊಡ ತಾಯಿ ಬೆಳ್ತಾನ ಕಂಟ ಮಠ ಹೊಡೆದು ಬೆಳಗ್ ತಂದ ಮುಟ್ಟಿಸ್ತೀನಿ. ಆತ ಕೊಡ್ತೀನಿ. ಅದ್ರ ಪುಕ್ಷಣಿ ಸಿಕ್ಕತ್ತೆ ಅಂತ ಏನದು ಹಚ್ಚಿ ಪೇಂಟ್ ಹಚ್ಚಿ ತಿಕ್ಕಾಕೋಬೇಡ. ತಗೋ. ಓ ಹೆಣ್ಮಗು ವಾರೇ ಮೇರಿ ಲಡ್ಕಿ ನಿನ್ನಂತ ಇನ್ನೂ ಇದೆ ಅಂತ ಹೇಳಿದಾರ. ಹೊಡಿರಿ ಚಪ್ಪಾಳೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ. ಆಯ್ತು ತಿಪ್ಪಿ, ಹಾ ನೀ ಹೆಂಗ್ ತಂದು ಕೊಟ್ಟಿದಿ ಹಂಗ ತಂದು ಮುಟ್ಟಿಸ್ತೀನಿ. ಆಯ್ತು. ವ್ಯಾಪಾರ ಅಂತ ಆಯ್ತಾ? ಇದ ರೂಪನ್ಯಾಗ ಎಲ್ಲ ಹೊಲಸಾಗರಿ ಇಲ್ಲೇ ಹೊಡಿ ಒಂದು ಶಾವಿಗೆ ಮಜ್ಜಿಗೆ ಇನ್ನೇನ್ ಮುಟ್ಟ ಇಲ್ಲ ಏನ್ ಬೇಕಾಗುತ್ತೆ. Your son is a brat, Mr. Mahadevaya. ಯಾಕಂದ್ರೆ ಟೀಚರ್ ಹಾಳಾಗೋಗಿದ್ದಾನೆ ಅಂತ. ಹುಟ್ಟದಿ ನೀನು ತಳ್ಳನ ಲಂಗ ನೋಡಿರ ಸಾಕ ಬೆನ್ನ ಹತ್ತಂಗ ಗಂಗಿ ಎದಿಯ ನೀನು ಪೂರ ಎಂದ ಎದಿಯ ಒಳಗ ಚುಮ್ಮನು ಒಂದ ಗಂಗಿ
ಮತ್ಸರ ಕೊನೆಗಡುಕರೆ ನನ್ನ ಮಾತಾತ ಪಿತರನ್ನು ಕೊನೆಗೈದ ದೃಶ್ಯ ನನ್ನ ಜೀವನದಲ್ಲಿ ಅಚ್ಚಳಿಯದೆ ನೆಲೆ ಊರಿದೆ ನನ್ನ ಹೃದಯದಲ್ಲಿ. ಏ ರಣ ಹೇಡಿಗಳೇ, ನೀವು ಅದಾವಿದ ಪಾತಾಳದಲ್ಲಿ ಅಡಗಿದ್ದರೂ ಸರಿ, ಪಂಚಭೂತಗಳಾದ ಆಕಾಶವಾಯು, ಅಗ್ನಿ, ಜಲ, ಭೂಮಿ ಇವುಗಳ ಸಮ್ಮುಖದಲ್ಲಿ ನಿಮ್ಮ ಕತ್ತು ಕತ್ತರಿಸಿ ರಕ್ತದ ಕೋಣೆಯನ್ನೇ ಹರಿಯಾಗಿ ಹರಿಸಿವೆ. ಈ ಮಾತು ಸೂರ್ಯಚಂದ್ರರ ಮೇಲಾನೆ. ಈ ವಿಷಕಂಠ ತಲೆ ತಗ್ಗಿಸಿದರೆ ಶಾಂತಿ, ತಲೆ ಎತ್ತಿದರೆ ಕ್ರಾಂತಿ. ದ್ಯಾಟ್ ಈಸ್ ಕಂಠ, ವಿಶ್ವಕಂಠ.